ಚೈನಾ ಅಷ್ಟು ಜನಸಂಖ್ಯೆಗೆ ಹೇಗೆ ಊಟ ಹಾಕುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಜಾಸ್ತಿ ಸರ್. ನಮ್ಮಲ್ಲಿ ಸೇವಾ ವಲಯ ಜಾಸ್ತಿ, ಯಾವಾಗಲೂ ಅದ್ರ ಮೇಲೆ ಅವಲಂಬನೆ ಜಾಸ್ತಿ. ಈ ಆಮೂಲಾಗ್ರ ಬದಲಾವಣೆಗಳ ದೃಷ್ಟಿಯಿಂದ ಕರ್ನಾಟಕ ಒಂದು ಹೆಜ್ಜೆ ಇಡ್ಬೋದಾ ಸರ್? ನೋಡಿ, ಇದಕ್ಕೆಲ್ಲ ಒಂದು ಪೊಲಿಟಿಕಲ್ ಇದನ್ನು ಬ್ಯಾಕ್ಗ್ರೌಂಡು ಇದೆ. ಕರೆಕ್ಟ್. ಚೈನಾ ಇಟ್ಸ್ ಎ ಕಮ್ಯುನಿಸ್ಟ್ ಕಂಟ್ರಿ. ನಮ್ಮಲ್ಲಿ ಡೆಮೋಕ್ರಸಿ ಇದೆ. ಅಲ್ಲಿ ಅವ್ರು ಏನಂದರೆ ಮಾಸ್ ಮ್ಯಾನುಫ್ಯಾಕ್ಚರಿಂಗಿಗೆ ದೇ ಹ್ಯಾವ್ ಕ್ರಿಯೇಟೆಡ್ ಎ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ದೇ ಹ್ಯಾವ್ ಚಾನಲೈಸ್ಡ್ ಫಾರ್ ಇಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ನಮ್ಮ ರಿಸೋರ್ಸಸ್ಸಲ್ಲಿ ನಾವು ಈ ಡೆಮೋಕ್ರಸಿಯಲ್ಲಿ ಹೌ ಸಿಸ್ಟಮ್ ವರ್ಕ್ಸ್ ಹಿಯರ್. ಏನಂದರೆ ಈಗ ಎಲ್ರಿಗೂ ಸ್ವಾತಂತ್ರ್ಯ ಇದೆ, ಬಟ್ ಇಲ್ಲಿನೂ ಕೂಡ ಸಾಕಷ್ಟು ಪ್ರಗತಿ ನಮ್ಮ ದೇಶದಲ್ಲೂ ಕೂಡ ಆಗಿದೆ. ಯು ಕ್ಯಾನಾಟ್ ಸೇ ದಟ್ ಚೈನಾ ಮಿght have gone a step ahead. We are not telling that, but our country has also progressed a lot. Okay. You can compare how was India in 1947 and what were we today. We have progressed. And today Bangalore is a silicon city. You see so much development in Bangalore. ಇಡೀ ವಿಶ್ವ ಬ್ಯಾಂಗ್ಳೂರ್ ಕಡೆ ನೋಡ್ತಾ ಇದೆ. ಸೊ ಸ್ಕೋಪ್ ಈಸ್ ದೇರ್ ಆ್ಯಂಡ್ ಎಸ್ಪೆಷಲಿ ಕರ್ನಾಟಕ ಇಸ್ ಎ ವೆರಿ ಪ್ರೋಗ್ರೆಸಿವ್ ಸ್ಟೇಟ್. ಸೊ ನಮ್ಮ ಮಕ್ಕಳಿಗೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಮತ್ತು ಇಲ್ಲಿ ಅವಕಾಶ ಕೂಡ ಇದೆ. ಹಾಗಾಗಿ ನಾವು ಅವರನ್ನು ಸರಿಯಾದ ರೀತಿಯಾಗಿ ಅವರಿಗೆ ಚಾನಲೈಸ್ ಮಾಡೋದಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇವತ್ತು ಯುವಕರಿಗೆ ಸಹಕಾರ ಕೊಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಸರ್ ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ನೋಡಿ, ಇಲ್ಲಿ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಈಸ್ ಫೇಮಸ್ ಅಕ್ರಾಸ್ ದ ಗ್ಲೋಬ್. ಶರಣಪ್ರಕಾಶ್ ಪಾಟೀಲರು ಅಂತ ಹೇಳಿದ್ರೆ ತಾಳ್ಮೆಯಿಂದ ಇರ್ತಾರೆ, ಸರಳ ಜೀವಿ, ಎಲ್ಲವನ್ನೂ ಕೇಳಿದ್ದೀವಿ. ಬಟ್ ಅಗ್ರೆಷನ್ಗೂ ಕಡಿಮೆ ಇಲ್ಲ ಸರ್ ತಾವು. ಈಗ ಇತ್ತೀಚೆಗೆ ಇದೇ ದೀನ್ ದಯಾಳ್ ಕೌಶಲ್ಯ, ಗ್ರಾಮೀಣ ಕೌಶಲ್ಯದ ವಿಚಾರದಲ್ಲಿ ನಿಧಿ ಇದ್ದು ಕೆಲಸ ಮಾಡದಿರೋ ಏಜೆನ್ಸಿಗಳನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಸಿರಿ ತಾವು. ನೋಡಿ, ಸಿ ದ್ಯಾಟ್ ಈಗ ಯಾವುದೇ ಕೆಲಸ ಮಾಡುವಾಗ ಇಫ್ ದೇ ಆರ್ ನಾಟ್ ವರ್ಕಿಂಗ್ ವಿ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ದ್ಯಾಟ್ ಈಸ್ ಮೈ ಪಾಲಿಸಿ. ನೋಡಿ, ವಿ ಗಿವ್ ದಮ್ ಅಪರ್ಚುನಿಟಿ, ದೇ ನೀಡ್ ಟು ವರ್ಕ್ ಅಪ್ರೋಪ್ರಿಯೇಟ್ಲಿ. ಇಲ್ಲ ಅಂತಂದರೆ ವಿ ನೀಡ್ ಟು ಟೇಕ್ ಆ್ಯಕ್ಷನ್ ಬಿಕಾಸ್ ಮೈ ಆಲ್ವೇಸ್ ಇಟ್ಸ್ ಎ ನೋ ನಾನ್ ಸೆನ್ಸ್ ಅಪ್ರೋಚ್. ನೀವು ಸರಿಯಾಗಿದ್ದರೆ ವಿಲ್ ಸಪೋರ್ಟ್ ಯು. ಇಫ್ ಯು ಆರ್ ನಾಟ್ ದೇರ್ ದೆನ್ ಯು ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಅಷ್ಟೇ. ನಾಟ್ ವಿತ್ ಎನಿ ಇಂಟೆನ್ಷನ್. ಓನ್ಲಿ ಥಿಂಗ್ ಇಸ್ ದ ಪರ್ಪಸ್ ಆಫ್ ದ ಗೌರ್ಮೆಂಟ್ ಶುಡ್ ಬಿ ಸರ್ವ್ಡ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ದ್ಯಾಟ್ ಈಸ್ ಮೈ ಪಾಲಿಸಿ. ಈ ಕೌಶಲ್ಯ ಅಭಿವೃದ್ಧಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ ಸರ್, ಇದು ಅನೇಕ ಸರ್ಕಾರಗಳ ಅವಧಿಯಲ್ಲಿ ನಾವು ಗಮನಿಸಿದಾಗ ಇದೆ ಅಂದರೆ ಇದೆ, ಹೆಸರಿಗಿದೆ. ಈ ಸನ್ನಿವೇಶದಿಂದ ಈಗ ನಾವು ಅನೇಕ ಹುದ್ದೆಗಳು ನೋಡಿದಾಗ ಕೆಲವು ವ್ಯಕ್ತಿಗಳು ಬಂದು ಇಂಥ ಹುದ್ದೆಯಲ್ಲಿ ಇಷ್ಟೆಲ್ಲ ಕೆಪಾಸಿಟಿ ಇತ್ತಾ, ಹೀಗೆಲ್ಲ ಮಾಡಬಹುದಾಗಿತ್ತಾ ಅಂತ ಜನ ಹುಬ್ಬೇರುವಂತಾಗಿದೆ ಸರ್. ಆ ರೀತಿಯಲ್ಲಿ ಈ ಕೌಶಲ್ಯ ಅಭಿವೃದ್ಧಿ ಇಲಾಖೆ ತಾವು ಏನೇನು ಮಾಡಬಹುದು? ಈಗ ಕೌಶಲ್ಯ ಅಭಿವೃದ್ಧಿ ಭಾಳ ಒಂದು ಮಹತ್ವ ಯಾಕೆ ಬಂದಿದೆ ಅಂದರೆ ಇವತ್ತು ಇಡೀ ಜಗತ್ತಿನಲ್ಲಿ ಸ್ಕಿಲ್ಲಿಗೆ ಭಾಳ ಒಂದು ಇದು ಇದೆ, ಅಂದರೆ ಇಂಪಾರ್ಟೆನ್ಸ್ ಇದೆ ಇಡೀ ವಿಶ್ವದಲ್ಲಿ. ಹೀಗೆ ಬೇರೆ ಬೇರೆ ದೇಶದಲ್ಲೂ ಕೂಡ ಸ್ಕಿಲ್ಡ್ ಮ್ಯಾನ್ ಪವರ್ಗೆ ಭಾಳ ಡಿಮಾಂಡ್ ಇದೆ. ನಮ್ಮ ದೇಶದಲ್ಲಿ ಏನು ಮಾನವ ಸಂಪನ್ಮೂಲ ಇದೆಯಲ್ಲ, ನಮ್ಮ ಪಾಪ್ಯುಲೇಷನ್ ಈಸ್ ಅವರ್ ಸ್ಟ್ರೆಂತ್. ಓನ್ಲಿ ಥಿಂಗ್ ವಾಟ್ ವಿ ನೀಡ್ ಟು ಡೂ ಇಸ್ ವಿ ನೀಡ್ ಟು ಸ್ಕಿಲ್ ದೆಮ್ ಅಪ್ರೋಪ್ರಿಯೇಟ್ಲಿ so that not for Karnataka or India, for globally, that opportunity is there and that potential is there in Karnataka. So we need to utilize that. ಹಾಗಾಗಿ ಇವತ್ತು ನಾವು ನಮ್ಮ ಹತ್ರ GTTC ಇದೆ. ಈಗ ಸುಮಾರು 3,000 ಮಕ್ಕಳು ಪ್ರತಿ ವರ್ಷ ಓದ್ತಾರೆ 33 GTTCಯಲ್ಲಿ. 100% ಪ್ಲೇಸ್ಮೆಂಟ್ ಇದೆ ಅವ್ರಿಗೆ. ಸೊ ವಿ ಆರ್ ಇನ್ ದಿಸ್ ನೆಕ್ಸ್ಟ್ ಇಯರ್ ವಿ ಆರ್ ಟ್ರೈಂಗ್ ಟು ಎನ್ಹಾನ್ಸ್ ಇಟ್ ಟು 5,000 ಸೊ ದಟ್ ಅಟ್ ಲೀಸ್ಟ್ 5,000 ಸ್ಟೂಡೆಂಟ್ಸ್ ವಿ ಆರ್ ಗಿವಿಂಗ್ ಎಂಪ್ಲಾಯಬಲ್ ಎಜುಕೇಷನ್. ಆಮೇಲೆ ನಮ್ಮ ITI ಕಾಲೇಜಸ್ಸಲ್ಲಿ ವಿ ಆರ್ ಟ್ರೈಂಗ್ ಟು ಇಂಪ್ರೂವ್. ಈ ಗೌರ್ಮೆಂಟ್ ITI ಕಾಲೇಜು, GTTCಯಲ್ಲಿ, KGTTಯಲ್ಲಿ ಟ್ರೈನಿಂಗ್ ಕಾಂಪೋನೆಂಟ್ ವಿ ಆರ್ ಇಂಪ್ರೂವಿಂಗ್. ಈವನ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ, ಅಲ್ಲಿನೂ ಕೂಡ ವಿ ಆರ್ ಟ್ರೈಂಗ್ ಟು ಗಿವ್ ಅಪ್ರೋಪ್ರಿಯೇಟ್ ಸ್ಕಿಲ್ಸು. ಆಮೇಲೆ ಯುವ ನಿಧಿ ಕಾರ್ಯಕ್ರಮದಲ್ಲೂ ಕೂಡ ವಿ ಆರ್ ಟ್ರೈಂಗ್ ಟು ಲಿಂಕ್ ದೆಮ್ ಟು ಎಂಪ್ಲಾಯ್ಮೆಂಟ್ ಇನ್ ಫ್ಯೂಚರ್. ಅಪಾರ್ಟ್ ಫ್ರಮ್ ಗಿವಿಂಗ್ ದೆಮ್ ಯುವ ನಿಧಿ ಒಂದು ಹಣದ ಜೊತೆಗೆ ನಾವು ಕೌಶಲ್ಯ ಕೊಡ್ತಕ್ಕಂಥದ್ದು ಇರ್ಬೋದು. ಮತ್ತು ಇನ್ನೂ ಒಂದು ಓವರ್ಸೀಸ್ ಪ್ಲೇಸ್ಮೆಂಟಿಗೆ ಒಂದು ಹೊಸ ಕಂಪನಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಕೇರಳ ಮಾದರಿಯಲ್ಲೂ ಕೂಡ ಆಲೋಚನೆ ಇದೆ.